ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಪ್ರೀಮಿಯಂ ಹೋಮ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಿಂದ್ಗಡೆ ಮನೆ ನೋಡ್ತಾ ಇದ್ದೀರಾ, ಯಾವ ಬಂಗ್ಲೆಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನೀವೇ ನೋಡ್ರಿ, 60-40 ಕಟ್ಟಿರುವಂಥ ಮನೆ, G+2 ಇದೆ ಆ್ಯಂಡ್ ಮೇಲ್ಗಡೆ ಟ್ರಿಪ್ಲೆಕ್ಸು, ಕೆಳಗಡೆ 2 BHK ಇದೆ, ದೊಡ್ಡದಂಥ ಪಾರ್ಕಿಂಗು, ಲ್ಯಾನು ಎಲ್ಲ ಇದೆ ವೀಕ್ಷಕರೇ. ಆ್ಯಂಡ್ ಈ ಮನೆ ನೋಡಿದ್ರೆ 60-40 ನೀವು ಯಾವುದೇ ರೀತಿ ಮನೆ ಕಟ್ಟಬೇಕಂದ್ರೂ ಕೂಡ 1.5 crore 1.5 ಕೋಟಿ ಅಂತೂ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಆದರೆ ನಮ್ಮ RCC ಅವರು ಇದನ್ನು ಜಸ್ಟ್ 77 lakhಲ್ಲಿ 77 ಲಕ್ಷದಲ್ಲಿ ಕಟ್ಟಿದ್ದಾರೆ ವೀಕ್ಷಕರೇ. ಮನೆಯ ಲುಕ್ಕನ್ನೇ ನೀವು ನೋಡ್ತಾ ಇದ್ದೀರಾ, ಅಮೇಝಿಂಗ್ ಆಗಿ ಬಂದಿದೆ. ಫ್ರಂಟಲ್ಲಿ ಆ ಲ್ಯಾಟರ್ ಸ್ಟೋನ್ ಲುಕ್ ಇದೆಲ್ಲ ಅಮೇಝಿಂಗ್ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಕೂಡ ಒನ್ ಆಫ್ ದ ಪ್ರೀಮಿಯಂ ಲಿವಿಂಗ್ ಅಂತಲೇ ಕೂಡ ಹೇಳ್ಬೋದು. RCC ಅವರು 77 ಲಕ್ಷದಲ್ಲಿ ಇದನ್ನು ಫಿನಿಶ್ ಮಾಡಿದ್ದಾರೆ ಅಂದರೆ ನನಗೆ ನಂಬಿಕೆನೇ ಬರ್ತಾಯಿಲ್ಲ ವೀಕ್ಷಕರೇ. ಸೊ ಬನ್ನಿ ಒಳಗಡೆ ಹೋಗೋಣ, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವಿರುವಂಥದ್ದು ವಿಜಯ ಬ್ಯಾಂಕ್ ಲೇಔಟಲ್ಲಿ ಆ್ಯಂಡ್ ಕ್ಲೈಂಟ್ ನೇಮ್ ಬಂದುಬಿಟ್ಟು ಅಭಿಷೇಕ್ ಭಟ್ ಅಂತ. ನಾನು ನಿಮಗೆ ಇಡೀ ಮನೆ ತೋರಿಸ್ಕೊಂಡ್ಬರ್ತೀನಿ, ಓನರ್ ಜೊತೆ ನಾವು ಮಾತಾಡೋಣ, ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಆ್ಯಂಡ್ ಟೆರಸಲ್ಲಿ RCCಯ ಪ್ಯಾಕೇಜಿಂಗ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ನಾನು ನಿಮಗೆ ಇವಾಗ ಫ್ರಂಟ್ ಎಲಿವೇಷನನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೋಡಿ, ಫಸ್ಟು ಎಲಿವೇಷನ್ಗಿಂತ ಮುಂಚೆ ಕಾಂಪೌಂಡ್ ವಾಲಲ್ಲೂ ಕೂಡ ಕಂಪ್ಲೀಟಾಗಿ ಲ್ಯಾಟೆಕ್ಸ್ ಸ್ಟೋನನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಮಂಗಳೂರು ಡಬಲ್ ಲಂಚ್ ಫಿನಿಷನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗಿಗೆ ಈ ಕಡೆ ಲಾನ್ ಇದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. 60-40 ಕಟ್ಟಿರುವಂಥ ಮನೆ. ಫ್ರಂಟ್ ಎಲಿವೇಷನ್ ನೀವು ನೋಡ್ಬೋದು, ಮೇಲೆ ಇರೋದು ಟ್ರಿಪ್ಲೆಕ್ಸ್ ಮನೆ. ಓಕೆ, ಕೆಳಗಡೆ 2 BHK ಇದೆ, ಮೇಲ್ಗಡೆ ಟ್ರಿಪ್ಲೆಕ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಬಾಲ್ಕನಿ ಇದೆಲ್ಲ ಅದನ್ನು ಎಲವೇಟ್ ಮಾಡಿದ್ದಾರೆ. ಫ್ರಂಟಲ್ಲಿ ಕಂಪ್ಲೀಟಾಗಿ ಫ್ರಂಟಲ್ಲಿ ತೊಗೊಂಡ್ಬಿಟ್ಟು ಏನು ಕೆಳಗಡೆ ನಿಮಗೆ ಬೀಮ್ ಬಂದಿರುತ್ತೆ ಅದನ್ನು ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿ ರೌಂಡ್ ಕಟಿಂಗನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಇದು ನೋಡ್ತಾ ಇರ್ಬೋದು, ನೀವು ರೈಲಿಂಗ್ಸ್ ನೋಡ್ತಾ ಇದ್ದೀರಾ, ಅದು MS ರೈಲಿಂಗ್ಸ್. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. MS ರೈಲಿಂಗ್ಸ್ ವಿತ್ ವುಡನ್ ಟಾಪು, ಮೇಲ್ಗಡೆ MS ರೈಲಿಂಗ್ಸ್ ವುಡನ್ ಟಾಪು. ಯಾವುದೇ ರೀತಿಯ ನ್ಯಾಚುರಲ್ ಸ್ಟೋನ್ ಆಗಲಿ, ಟೈಲ್ಸ್ ಆಗಲಿ ಏನು ಯೂಸ್ ಮಾಡಿದ, ಇವೆಲ್ಲವೂ ಕೂಡ ನಿಮಗೆ ಆ್ಯಕ್ಚುಲಿ ಟೆಕ್ಸ್ಚರ್ ಪೇಂಟ್. ಹೌದು ವೀಕ್ಷಕರೇ, ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಜಾಲಿ ಇಂಟಿಗ್ರೇಷನನ್ನು ಮಾಡಿದ್ದಾರೆ ನೋಡಿ ಇಲ್ಲಿ. ಓಕೆ, ನಾನು ಅದು ಒಳಗಡೆಯಿಂದ ತೋರಿಸ್ಕೊಡ್ತೀನಿ ನಿಮಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಮೇಲ್ಗಡೆ ನೀವು ಮತ್ತೆ ಅಗೇನ್ ಮ್ಯಾಂಗ್ಳೂರ್ ಹಂಚನ್ನು ಇಂಟಿಗ್ರೇಷನನ್ನು ಮಾಡಿದ್ದಾರೆ, ಪರ್ಗೋಲ ಮಾಡ್ಕೊಂಡಿದ್ದಾರೆ ಟಾಪಲ್ಲಿ ಅಂತ ಹೇಳ್ಬೋದು. ಸೊ ಸಿಂಪಲಾಗಿ ಕಾಣ್ತಾ ಇದೆ, ಬಟ್ ಕಲರು ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಸೊ ಬೇಜ್ ಕಲರ್, ಡಾರ್ಕ್ ಬೇಜು. ಆ್ಯಂಡ್ ಸೈಡಲ್ಲೂ ಕೂಡ ಅಷ್ಟೇ ಕ್ರೀಮ್ ಕಲರನ್ನು ಯೂಸ್ ಮಾಡಿರೋದ್ರಿಂದ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದ್ರ ಒಳಗಡೆ ಇದು ನೋಡಿ, ಲ್ಯಾಟ್ರೆಸ್ ಸ್ಟೋನ್ ಇಂಟಿಗ್ರೇಷನ್ನು ಅದು ಹಾಕಿರೋದ್ರಿಂದ ದಟ್ಸ್ ಲುಕ್ಸ್ ಅಮೇಝಿಂಗ್. ಆ್ಯಂಡ್ ಅಷ್ಟೇ ಅಲ್ಲದೆ PVC ಫಾಲ್ ಸೀಲಿಂಗ್ ಕೂಡ ಅಲ್ಲಿ ತೊಗೊಂಡಿದ್ದಾರೆ ಬಾಲ್ಕನಿಯಲ್ಲಿ. ಆದ್ದರಿಂದ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಮಾಡಿದ್ರು ಕೂಡ ಎಲಗೆಂಟ್ ಆಗಿ ಮಾಡೋದು ಹೇಗೆ ಅಂತ ಈ ಮನೆಯಿಂದ ನಾವು ಕಲಿಬೋದು ವೀಕ್ಷಕರೇ. ಬನ್ನಿ ಒಳಗಡೆ ಹೊರಟೋಗೋಣ ಇವಾಗ. ಗೇಟ್ ಅಂತ ಬಂದಾಗ ಫೆಂಡರ್ ಮ್ಯಾಕ್ಸ್ ಬೋರ್ಡನ್ನು ಹಾಕಿರುವಂಥದ್ದು ವಿತ್ MS. ಹೌದು ವೀಕ್ಷಕರೇ, MS ಸ್ಟ್ರಕ್ಚರು ಫೆಂಡರ್ ಮ್ಯಾಕ್ಸ್ ಬೋರ್ಡು. ಒಳಗಡೆ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ರೂಪಿಂಗನ್ನು ಮಾಡಿದ್ದಾರೆ, ಅದು ಕೂಡ MS ಅಲ್ಲೇ. ಅದ್ರ ಮೇಲ್ಗಡೆ ಮ್ಯಾಂಗ್ಳೂರ್ ಹಂಚ್ ರೂಪಿಂಗನ್ನು ತೊಗೊಂಡಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಪಾರ್ಕಿಂಗ್ ಅಂತ ಬಂದಾಗ 400 ಸ್ಕ್ವೇರ್ ಫೀಟ್ ಪಾರ್ಕಿಂಗು ಆ್ಯಂಡ್ 400 ಸ್ಕ್ವೇರ್ ಫೀಟ್ ಲಾನು. ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿರುವಂಥದ್ದು ಕೋಟಾ ಸ್ಟೋನು, ರೆಡ್ ಫಿನಿಶು, ಇದು ಲೆದರ್ ಫಿನಿಷನ್ನು ತೊಗೊಂಡಿದ್ದಾರೆ, ತುಂಬ ರಫ್ ಇರುತ್ತೆ. ಇಲ್ಲಿ 400 ಸ್ಕ್ವೇರ್ ಫೀಟ್ ಮಾತ್ರ ಇಲ್ಲಿ ನಿಮಗೆ ರೂಪಿಂಗನ್ನು ಹಾಕ್ಬಿಟ್ಟು MS ಸ್ಟ್ರಕ್ಚರ್ ತೊಗೊಂಡು ರೂಪಿಂಗ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಉಳಿದ 400 ಸ್ಕ್ವೇರ್ ಫೀಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಲಾನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಲ್ ಆಗಿರುವಂಥ ಒಂದು ಗಾರ್ಡನನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ ನಾನು ನಿಮಗೆ ಕೆಳಗಡೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಬಂದರೆ ಇದು ಫ್ರಂಟ್ ಪಾತ್ವೇ ಅಂತ ಹೇಳ್ಬೋದು. ಮೇಲ್ಗಡೆ ಹೋಗೋದಕ್ಕೆ ನಿಮಗೆ ಇಲ್ಲಿಂದ ಎಕ್ಸಸ್ ಸಿಗುತ್ತೆ. ಕೆಳಗಡೆ 2 BHK ಪೇರೆಂಟ್ಸ್ಗೆ ರೂಮ್ ಮನೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಮೇಲೆ ಟ್ರಿಪ್ಲೆಕ್ಸ್ ಮನೆ ಏನು ಬರ್ತಾ ಇದೆ 4 BHK ಅಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಬನ್ನಿ. ಯಾವಾಗಲೇ ಹೇಳಿದೆ ಜಾಲಿ ಇಂಟಿಗ್ರೇಷನ್. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇಲ್ಲಿ ಆಲ್ಮೋಸ್ಟ್ 10 to 11 ಫೀಟ್ವರೆಗೂ ಕೂಡ ಜಾಲಿ ಇಂಟಿಗ್ರೇಷನನ್ನು ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇರುವಂಥದ್ದು PVC ರೂಪಿಂಗು. ಮೇಲ್ಗಡೆ ನೀವು PVC ರೂಪಿಂಗನ್ನು ಮಾಡಿಬಿಟ್ಟು ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಲಪೋತ್ರ ಅವರನ್ನ ಕೆಳಗಡೆ ಹಾಕಿರುವಂಥದ್ದು ಅರೌಂಡ್ 100 ರುಪೀಸು. ಆ್ಯಂಡ್ ಇವೆಲ್ಲವೂ ಕೂಡ MS ಸ್ಟೇರ್ ಕೇಸು ಬ್ಲ್ಯಾಕ್ ಕಲರನ್ನು ಹಾಕಿದ್ದಾರೆ. ಸೊ ಇದು ಲುಕ್ಸ್ ಗುಡ್ ಅಂತಲೇ ಕೂಡ ಹೇಳ್ಬೋದು. ಇವೆಲ್ಲ ಕೂಡ ಇಲ್ಲಿ ಪೈಪನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಅಂತ ಬಂದಾಗ ಇದು ಟೆರಾಕೋಟಾ ಟೈಲ್ಸು, ಚಿಕ್ಕ ಟೈಲ್ಸ್ ಇರುತ್ತೆ. ಓಕೆ, ಸೊ ಇದನ್ನು ಇಲ್ಲಿ ಹಚ್ಚಿದ್ದಾರೆ, ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ UPVC ವಿಂಡೋಸನ್ನು ಇಲ್ಲಿ ವುಡನ್ ಫಿನಿಷಲ್ಲಿ ತೊಗೊಂಡಿದ್ದಾರೆ ವೀಕ್ಷಕರೇ. ಬನ್ನಿ ಈ ಕಡೆ ತೋರಿಸ್ತೀನಿ. ಇನ್ನು ಮೇನ್ ಡೋರ್ ಅಂತ ಬಂದರೆ ಇದು ಹಲಸಿನ ಮೇನ್ ಡೋರು, ಉಡುಪಿಯಿಂದ ತರಿಸಿ ಮಾಡಿರೋಂಥ ಹಲಸಿನ ಮೇನ್ ಡೋರು. ಆಲ್ಮೋಸ್ಟ್ 1,10,000 ಆಗಿರುವಂಥದ್ದು ವೀಕ್ಷಕರೇ, 1,10,000 ಕಂಪ್ಲೀಟಾಗಿ ಹಲಸಿನ ಮಾಡಿರುವಂಥದ್ದು. ಡೋರು ಹಲಸಿಂದು, ಕಂಪ್ಲೀಟ್ ಫ್ರೇಮ್ ಏನು ನೋಡ್ತಾ ಇದ್ದೀರಲ್ವಾ, ಇವೆಲ್ಲವೂ ಕೂಡ ಹಲಸಿನ ಮಾಡಿರುವಂಥದ್ದು. ಮ್ಯಾನುವಲಿ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ, ತುಂಬ ನೀಟಾಗಿ ಬಂದಿದೆ. 1,10,000. ಸೊ ಈಗ ಒಳಗಡೆ ಹೊರಟೋಗ್ಬಿಡೋಣ. ನೋಡಿ, ಇದು ಫಸ್ಟ್ ಫ್ಲೋರ್ ಟ್ರಿಪ್ಲೆಕ್ಸ್ ಮನೆ. ಆ್ಯಂಡ್ ಇಲ್ಲಿ ನಿಮಗೆ ಡಬಲ್ ಹೈಟ್ ಬರುತ್ತೆ. ಮೇಲ್ಗಡೆ ಸ್ಕೈ ವ್ಯೂ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 6 feet by 6 feet ಇದೆ. ಅದ್ರ ಮೇಲ್ಗಡೆನೂ ಕೂಡ MS ಸ್ಟ್ರಕ್ಚರನ್ನು ಮಾಡಿದ್ದಾರೆ. ಇಲ್ಲಿ ಡಬಲ್ ಹೈಟನ್ನು ನೋಡ್ತಾ ಇದ್ದೀರಾ, ಇದನ್ನು ಬ್ರಿಕ್ ಡಿಸೈನನ್ನು ತೊಗೊಂಡಿರುವಂಥದ್ದು. ಟೆರಾಕೋಟಾ ಟೈಲ್ಸ್ ಇದು. ಟೆರಾಕೋಟಾ ಟೈಲ್ಸನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಬ್ರಿಕ್ ಡಿಸೈನನ್ನು ಮಾಡಿದ್ದಾರೆ. ಓಕೆ, ಸೊ ಏನು ಈ ಓಪನಿಂಗ್ ಇದೆ ಇದೇನೆ ಲಿವಿಂಗ್, ಕಂಪ್ಲೀಟ್ ಲಿವಿಂಗ್ ನೋಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಲಿವಿಂಗ್ ಅಂತ ಬಂದರೆ ಆಲ್ಮೋಸ್ಟ್ ನಿಮಗೆ 15 feet by 15 feet ಲಿವಿಂಗ್ ಬರುತ್ತೆ. ಆ್ಯಂಡ್ ಈ ಕಡೆ ದೇವ್ರ ಮನೆ,
ಆ ಕಡೆ ನೀವು ನೋಡ್ತಾ ಇರುವಂಥದ್ದು ಕಿಚನ್ನು, ಈ ಕಡೆ ಸ್ಟೇರ್ ಕೇಸು, ಆ್ಯಂಡ್ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಇದೆ, 2 ವಾಶ್ರೂಮ್, ಸಪ್ರೇಟ್ ವಾಶ್ರೂಮ್ ಬರುತ್ತೆ. ಕೆಳಗಡೆ ಬಾಟಮ್ ಅಂತ ಬಂದರೆ, ಫ್ಲೋರ್ ಅಂತ ಬಂದರೆ ಇದು ಕೋಟಾ ಸ್ಟೋನ್ 60 ರಿಂದ 70 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಕೋಟಾ ಸ್ಟೋನ್ ಮಧ್ಯದಲ್ಲಿ ಕೂಡ ನಿಮಗೆ ಸ್ಮಾಲ್ ಆತನಗುಡಿ ಟೈಲ್ಸ್ ಥರ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಕಲರ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ಮಾಡಿದ್ದಾರೆ. ಫರ್ನಿಚರ್ ಲೇಔಟ್ ನೋಡಿ ತುಂಬ ಚೆನ್ನಾಗಿದೆ. ಇದು ಬ್ರೇಕ್ಫಾಸ್ಟ್ದು ಸ್ಮಾಲಾಗಿ ಬರುತ್ತೆ, ಮಿನಿ ಡೈನಿಂಗ್ ಅಂತ ಕರೀತಾರೆ. ಸಿಂಪಲ್ ಆಗಿರುವಂಥ ಟಿ ವಿ ಯೂನಿಟ್ಟು, ಡಬಲ್ ಹೈಟೇ ಇಲ್ಲಿ ಆ್ಯಕ್ಚುಲಿ ಒಂದು ತುಂಬ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಮೇಲ್ಗಡೆ ಕೂಡ ಒಂದು ವಿಂಡೋಸನ್ನು ಪ್ರೊವೈಡ್ ಮಾಡಿದರೆ, ಮೇಲ್ಗಡೆ ಆ್ಯಂಡ್ ಕೆಳಗಡೆ ಲೈಟಿಂಗ್ಸ್ ಎಲ್ಲ ನೀವು ನೋಡಿ, ಡಿಸೈನರ್ ಲೈಟಿಂಗ್ಸ್ ಇರ್ಬೋದು, ಬೀಮಲ್ಲಿ ಪ್ಯಾನ್ಲಿಂಗ್ ಮಾಡಿರುವಂಥದ್ದು, ಎವ್ರಿಥಿಂಗ್ ಇಸ್ ಅಮೇಸಿಂಗ್. ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ ಮನೆ ಬಟ್ ಎಲೆಗೆಂಟ್ ಮನೆ ಅಂತ ಇದನ್ನು ಕರಿಬೋದು ವೀಕ್ಷಕರೇ. ಇನ್ನು ದೇವ್ರ ಮನೆ ಅಂತ ಬಂದಾಗ ಆಲ್ಮೋಸ್ಟ್ 6 ಫೀಟ್ ಬೈ 7 ಫೀಟ್ ಬರುತ್ತೆ. ಒಳಗಡೆ ಎಲ್ಲ ಆತಂಗುಡಿ ಟೈಲ್ಸನ್ನು ಹಾಕಿದ್ದಾರೆ. ಫಸ್ಟ್ ಡೋರನ್ನು ತೋರಿಸ್ಬಿಡ್ತೀನಿ ವೀಕ್ಷಕರೇ. ಈ ಡೋರು ಆಲ್ಮೋಸ್ಟ್ 80,000 80,000 ರೂಪಾಯಿ ಡೋರ್ ಇದು. ಅದು 1,10,000, ಇದು 80,000, ಎರಡು ಒಂದೇ ಕಡೆಯಿಂದ ತಂದಿರೋದು. ಇದು ಟೀಕು, ಅದು ಆ್ಯಕ್ಚುಲಿ ಹಲಸಿನ ಮರ, ಓಕೆನಾ, ಜಾಕ್ ಫ್ರೂಟ್ದು. ಸೊ ಇದು 80,000 ಆಗಿದೆ. ಎರಡು ಸೇರಿಬಿಟ್ಟು 1,90,000 ರೂಪೀಸ್ ಆಗಿರುವಂಥದ್ದು. ಇಲ್ಲಿ ಫ್ಲೂಟೆಡ್ ಗ್ಲಾಸನ್ನು ಇಂಟಿಗ್ರೇಷನ್ ಮಾಡಿದ್ದಾರೆ. ಓಪನ್ ಮಾಡಿಬಿಡ್ತೀನಿ. ಸೊ ಇವೆಲ್ಲೂ ಕೂಡ ಆತಂಗುಡಿ ಟೈಲ್ಸು ನೋಡ್ತಾ ಇದ್ರಲ್ಲ, ಇವೆಲ್ಲ ಆತಂಗುಡಿ ಟೈಲ್ಸು. ಆ್ಯಂಡ್ ಕೆಳಗಡೆನೂ ಕೂಡ ನೋಡ್ಬೋದು ಕೌಂಟರ್ ಟಾಪ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ದೇವ್ರ ಮನೆ ಕೌಂಟರ್ ಟಾಪು ಕೆಳಗಡೆ, ಮತ್ತು ಅಗೇನ್ ಕೋಟಾ ಸ್ಟೋನನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ ವೀಕ್ಷಕರೇ, ಓಕೆನಾ. ಸೊ ಇವಾಗ ಕಿಚನ್ಗೆ ಹೋಗ್ಬಿಡೋಣ. ಕಿಚನ್ ನಿಮಗೆ ಆಲ್ಮೋಸ್ಟ್ 12 ಬೈ 14 ಬರ್ತಾ ಇದೆ. ಸೊ ಸೇಮ್ ಫ್ಲೋರಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಇಲ್ಲೊಂದು ಐಲ್ಯಾಂಡ್ ತೊಗೊಂಡಿದ್ದಾರೆ. ಆ್ಯಂಡ್ ಇದ್ರ ಮೇಲ್ಗಡೆ ನಿಮಗೆ ಕಾರ್ಡ್ಸನ್ನು ಹಾಕೊಂಡು ಸೈಡಲ್ಲಿ ನಿಮಗೆ 40 mm ಫಿನಿಷನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಇಂಟೀರಿಯರ್ದು ಫಿನಿಶಿಂಗ್ ಅಂತ ಬಂದರೆ ಇಲ್ಲಿ ನಿಮಗೆ ಪಿಸ್ತಾ ಗ್ರೀನು ಜೊತೆಯಲ್ಲಿ ವುಡನ್ ಫಿನಿಶ್, ಓಕೆನಾ. ಸೊ ಇದು ರಬ್ಬರ್ ವುಡ್ ಫಿನಿಶ್ ಬರುತ್ತೆ, ಟೀಕ್ ವುಡ್ ಬರ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಬ್ಯಾಕ್ ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯುಟಿಲಿಟಿ ಇದೆ, ತುಂಬ ದೊಡ್ಡದಾಗಿರುವಂಥ ಯುಟಿಲಿಟಿ ನೋಡ್ತಾ ಇರ್ಬೋದು. ಸ್ಪೇಸು 4 ಫೀಟ್ ಬೈ ಆಲ್ಮೋಸ್ಟ್ 13 to 14 ಫೀಟ್ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ವಾಷಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ. ಎಲ್ಲ ಸೇಫ್ಟಿ ಗ್ರಿಲ್ಲು ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಇಲ್ಲಿ ಸಾಲಿಡ್ ವುಡ್ ಡೋರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಒಂದು ರೌಂಡ್ ಕಿಚನ್ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ತುಂಬ ಎಲಗೆಂಟ್ ಆಗಿರುವಂಥ ಕಿಚನು, ತುಂಬ ರಾಡಿ ಡಿಸೈನ್ ಏನೂ ಮಾಡಿಲ್ಲ. ಸೆಂಟ್ರಲಿ ನೀವು ನೋಡ್ತಾ ಇರ್ಬೋದು ತುಂಬ ಈ ಮೊಸೈಕ್ ಟೈಲ್ಸ್ ಥರ ಡಿಫ್ರೆಂಟ್ ಆಗಿರುವಂಥ ಒಂದು ಟೈಲ್ಸನ್ನು ಇಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಸೆಂಟ್ರಲ್ಲಿ ಟ್ಯಾಡೋ ಟೈಲ್ಸನ್ನು ನೋಡ್ತಾ ಇದ್ದೀರಾ. ದಿಸ್ ಇಸ್ ಆಲ್ಸೋ ಯುನಿಕ್. ಡಿಸೈನರ್ ಟೈಲ್ಸ್ಗಳನ್ನು ಇಲ್ಲಿ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಆ್ಯಂಡ್ ಕಲರು ಅಷ್ಟೇ ಪಿಸ್ತಾ ಗ್ರೀನ್ ಮತ್ತು ಈ ರಬ್ಬರ್ ವುಡ್ ಫಿನಿಶು ಅಮೇಸಿಂಗ್ ಆಗಿದೆ. ಬಾರ್ಡರ್ ಎಲ್ಲವೂ ಕೂಡ ಬ್ಲ್ಯಾಕನ್ನು ತೊಗೊಂಡಿರೋದ್ರಿಂದ ದಿಸ್ ಲುಕ್ಸ್ ಅಮೇಸಿಂಗ್, ತುಂಬ ಚೆನ್ನಾಗಿದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಎಸ್ಎಸ್ನ ಸಿಂಕನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಫಿಟ್ಟಿಂಗ್ಸನ್ನು ಇಲ್ಲಿ ಒಂದು ಮಿಕ್ಸರನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಹಾಟ್ ಆ್ಯಂಡ್ ಕೋಲ್ಡ್ ಮಿಕ್ಸರನ್ನು ತೊಗೊಂಡಿದ್ದಾರೆ ವೀಕ್ಷಕರೇ, ನೋಡ್ತಾ ಇರ್ಬೋದು, ಓಕೆನಾ. ಸೊ ಇಲ್ಲಿ ಒಂದೇ ಒಂದು ವಿಂಡೋ ಕೂಡ ಬರುತ್ತೆ ನಿಮಗೆ. ಸೊ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಜಾಗ ಇತ್ತು. ಸೊ ಇದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಫ್ರಿಜ್ಜನ್ನು ಇಲ್ಲೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಆತಂಗುಡಿ ಟೈಲ್ಸಲ್ಲೇ ಮಾಡಿರೋಂಥ ಮಿರರು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಮನೆಯೇ ಒಂದು ಲೈಕ್ ಆ್ಯಂಟಿಕ್ ಹೌಸ್ ಥರ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿರೋದು ವಾಶ್ರೂಮು, ಓಕೆ. ಸೊ ಊರ ಕಡೆ ಥರನೇ ಮಾಡಿದ್ದಾರೆ, ಎರಡು ಸಪ್ರೇಟ್ ಇಲ್ಲಿ, ಓಕೆನಾ. ಸೊ ಸ್ನಾನದ ಮನೆ ಇದು. ಆ್ಯಂಡ್ ಇಲ್ಲಿ ಹಂಡೆ ನೋಡ್ರಿ, ಇಲ್ಲಿ ಹಂಡೆ ಹಾಕಿದ್ದಾರೆ. ಸೊ ಹಂಡೆ ಇಂಟಿಗ್ರೇಷನ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ರೂಪ್ ಲೆವೆಲ್ವರೆಗೂ ಕೂಡ ಈ ಮೊಸೈಕ್ ಟೈಲ್ಸ್ ಥರ ಇಲ್ಲಿ ಫಿನಿಶಿಂಗನ್ನು ತೊಗೊಂಡಿದ್ದಾರೆ. ಕೆಳಗಡೆ ಸಾದ್ರಳ್ಳಿ ಹಾಕಿದ್ದಾರೆ. ನಮ್ಮ ಊರ ಕಡೆ ಎಲ್ಲ ಇದೇ ಥರನೇ. ಊರ ಕಡೆ ಅಂದರೆ ಉಡುಪಿ ಕಡೆಯವರು ಉಡುಪಿ ಫಿನಿಶೇ ಬರಬೇಕು ಅಂತ ಈ ಥರ ಮಾಡಿರುವಂಥದ್ದು. ಸೊ ಆ ಕಡೆ ಸ್ನಾನದ ಮನೆ, ಸೊ ಈ ಕಡೆ ಬಾತ್ರೂಮ್, ಓಕೆ. ಸೊ ಇಲ್ಲಿ ಇಂಡಿಯನ್ ಬಾತ್ರೂಮನ್ನು ತೊಗೊಂಡಿರುವಂಥದ್ದು ವೀಕ್ಷಕರೇ, ನೋಡ್ತಾ ಇದ್ದೀರಲ್ವಾ, ಓಕೆ. ಸೊ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮ್ನ ಸೈಜ್ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 12 ಬೈ 11 ಅಂತೂ ಬರುತ್ತೆ. ಅದು ಬಿಟ್ಟರೆ ಈ ಕಡೆ ವಾರ್ಡ್ರೋಬ್ ಏರಿಯಾ ಸಪ್ರೇಟು. ಸೊ ಇದು ವಾರ್ಡ್ರೋಬ್ ಏರಿಯಾ, ಓಕೆನಾ. ಥರ ವಾಕಿನ್ ವಾರ್ಡ್ರೋಬ್ ಥರ ಫಿನಿಶ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಇದು ಅಟ್ಯಾಚ್ ವಾಶ್ರೂಮು. ಸೊ ಇಲ್ಲಿ ನಿಮಗೆ ವೆಸ್ಟರ್ನ್ ವಾಶ್ರೂಮನ್ನು ತೊಗೊಂಡಿದ್ದಾರೆ. ಕೆಳಗಡೆ ಸಾದ್ರಳ್ಳಿ ಆ್ಯಸ್ ಇಟ್ ಈಸ್ ಸಾದ್ರಳ್ಳಿನೇ. ಸೊ ಆ ಕಡೆ ನೋಡ್ತಾ ಇರ್ಬೋದು ಸ್ವಲ್ಪ ಯೂನಿಕ್ ಆಗಿ ಹೊಸದಾಗಿ ಬಂದಿರುವಂಥ ಟ್ಯಾಡೋ ಟೈಲ್ಸ್ಗಳಿದು. ಇದನ್ನು ಕೂಡ ಇಲ್ಲೇ ಬಾತ್ರೂಮಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು. ರೂಪ್ ಲೆವೆಲ್ವರೆಗೂ ಕೂಡ ಟೈಲ್ಸನ್ನು ಹಾಕಿದ್ದಾರೆ. 2x4 ಫಿಟ್ಟಿಂಗ್ ಅಂತ ಬಂದಾಗ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಡೋರು WPC ಡೋರು, ಪ್ರಿಂಟೆಡ್ ಡೋರು, ಓಕೆನಾ. ಸೊ ಬಾತ್ರೂಮ್ ಇದೆಲ್ಲ ಬಂದುಬಿಟ್ಟು ನಿಮಗೆ ಗಿಬರೆಟ್ದು ಹಾಕಿರುವಂಥದ್ದು, ಓಕೆ. ಸೊ ಇಲ್ಲೇ ಇರುವಂಥದ್ದು ಬಾಲ್ಕನಿ, ಸಾಲಿಡ್ ವುಡ್ ಡೋರನ್ನು ಕೊಟ್ಟಿದ್ದಾರೆ. ಸಾಲಿಡ್ ವುಡ್ ಡೋರಿಂದ ಹೊರಗಡೆ ಬರ್ತಾ ಇದ್ದಂಗೆ ವೀಕ್ಷಕರೇ, ನಾನು ಹೊರಗಡೆಯಿಂದನೇ ಆ್ಯಕ್ಚುಲಿ ನಿಮಗೆ ಬಾಲ್ಕನಿ ಕೂಡ ತೋರಿಸಿದೆ. MS ವಿತ್ ಟಾಪಲ್ಲಿ ವುಡ್. ಆ್ಯಂಡ್ ಈ ಕಡೆ ಲ್ಯಾಟ್ರೈಟ್ ಸ್ಟೋನ್ ಇಂಟಿಗ್ರೇಷನ್. ಇವೆಲ್ಲ ಟೈಲ್ಸ್ ಆ್ಯಕ್ಚುಲಿ ಕಂಪ್ಲೀಟ್ ಲ್ಯಾಟ್ರೈಟ್ ಸ್ಟೋನಿಂದ ಕಟ್ಟಿದ್ದಲ್ಲ. ಒಂದೊಂದು ಪೀಸ್ ಬರುತ್ತೆ, ಇದು ಒಂದೊಂದು ಪೀಸ್ ಬರುತ್ತೆ. ಆ ಪೀಸ್ಗೆ ಸಮ್ ಕಾಸ್ಟ್ ಇರುತ್ತೆ, ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀನಿ ಸಿಕ್ಕಿದ್ರೆ. ಸೊ ಅಗೇನ್ ಇಲ್ಲಿ ಕೋಟಾ ಸ್ಟೋನನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಮೇಲ್ಗಡೆ PVC ರೂಫಿಂಗನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಆರ್ಚ್ ಟೈಪ್ ರೌಂಡ್ ಕಟ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ಕಡೆಯೂ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ನೋಡಿ ಲ್ಯಾಟ್ರೈಟ್ ಸ್ಟೋನ್ ಇಂಟಿಗ್ರೇಷನ್, ಓಕೆ. ಸೊ ಇದು ಈ ಫ್ಲೋರ್, ಇಲ್ಲಿಗೆ ಫ್ಲೋರ್ ಮುಗೀತು. ಬನ್ನಿ ಫಸ್ಟ್ ಫ್ಲೋರ್ಗೆ ಹೊರಟೋಗ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ಸ್ಟೇರ್ ಕೇಸ್ ಅಂತ ಬಂದಾಗ ಅಗೇನ್ ಇಲ್ಲಿ ಕೋಟಾ ಸ್ಟೋನ್ದೇನೆ ಇದು ನೋಡ್ತಾ ಇದ್ದೀರಾ.
ರೈಸರು ಅಷ್ಟೇ, ಮೇಲ್ಗಡೆನೂ ಅಷ್ಟೇ, ಕೋಟಾ ಸ್ಟೋನ್ ತೊಗೊಂಡಿದ್ದಾರೆ. ಲ್ಯಾಂಡಿಂಗಲ್ಲೂ ಅಷ್ಟೇ. ಆ್ಯಂಡ್ ಇಲ್ಲಿ ರೇಲಿಂಗ್ಸ್ ನೋಡ್ತಾ ಇದ್ದಾರೆ, MS ರೇಲಿಂಗ್ಸು. ಆ್ಯಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ವುಡನ್ನ ಟಾಪನ್ನು ತೊಗೊಂಡಿದ್ದಾರೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಅಭಿಷೇಕ್ ಸರ್ ಮತ್ತು ಅನಂತಕೃಷ್ಣ ಭಟ್ ಸರ್ ಇದ್ದಾರೆ, ಉಡುಪಿ ಕಡೆಯವರು ಇವರು ಆ್ಯಕ್ಚುಲಿ. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಮನೆ ಬಂದರೆ ಉಡುಪಿಗೆ ಬಂದಂಗಿದೆ. ಫಸ್ಟ್ ಆಫ್ ಆಲ್ ಲ್ಯಾಟ್ರೈಟ್ ಸ್ಟೋನು, ಹೌದು, ಕೋಟಾ ಸ್ಟೋನು, ಹಲಸಿಂದು ಇದು. ಸೊ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನೀವು ಅಲ್ಲಿಂದೆಲ್ಲ ಐಟಮ್ಸ್ ಎಲ್ಲ ತಂದುಬಿಟ್ಟು ಇದು ಮಾಡಿದ್ವಿ. ಲ್ಯಾಟ್ರೈಟ್ ಸ್ಟೋನ್ ಎಲ್ಲಿ ಹುಡುಕಿದ್ರಿ ನೀವು? ಇದು ಜಿಗ್ನಿಲ್ ಸಿಗುತ್ತೆ, ಜಿಗ್ನಿಲ್ ಇತ್ತು. ಇದು ಒಂಥರ ಟೈಲ್ಸ್ ತರನೇ. ಅದು ಐಡಿಯಲಿ ಇಟ್ ಇಸ್ ನಾಟ್, ನಾವು ಬ್ರಿಕ್ಸ್ ಹಾಕಿಲ್ಲ ಥರ ಇಲ್ಲ, ಕಲ್ಲಲ್ಲ ಇದು. ಸೊ ಬರೀ ಟೈಲ್ಸ್ ಹಾಕಿರೋದು, ನಮ್ಮ ರೆಗ್ಯುಲರ್ ಟೈಲ್ಸ್ ತರನೇ ಅನ್ಸಿರೋದು. ಓಕೆ. ಸೊ ಇದನ್ನೆಲ್ಲ ನೀವು RCC ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ, ನೋಡಿ ನಮ್ಗೆ ಈ ಥರ ಬರಬೇಕು, ನಮ್ಮ ಹಳ್ಳಿ ಫೀಲ್ ಬರಬೇಕು ನಮಗೆ ಅಂತ ಅಂದಾಗ ಒಪ್ಕೊಂಡ್ರೆ ಅವರು ಇದೆಲ್ಲ ಮಾಡೋಕ್ಕಾಗತ್ತಾ? ಆಬ್ಸಲ್ಯೂಟ್ಲಿ. ಐ ಮೀನ್ ಅವರು ಫ್ಲೆಕ್ಸಿಬಲ್ ಇದ್ರು. ನಿಮಗೆ ಡಿಸೈನ್ಸ್ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ಇಟ್ ಐಡಿಯಾಸು ನಮ್ದು ಬರ್ತಾ ಇತ್ತು. ಸೊ ದೇ ವೇರ್ ಎಕ್ಸಿಕ್ಯೂಟಿಂಗ್ ಇಟ್. ಸೊ ಅದಕ್ಕೆ ತುಂಬ ಸಪೋರ್ಟ್ ಇತ್ತು. ಹೆಂಗೆ ಬೇಕಾಗಿತ್ತು ಐಡಿಯಾ, ಎಲ್ಲಿಂದ ಪ್ರೊಕ್ಯೂರ್ ಮಾಡ್ಬೋದು, ಸೊ ಆ ಥರ ಐಡಿಯಾಸ್ ಕೊಡ್ತಾಯಿದ್ರು. ಬಟ್ ಮೋಸ್ಟ್ ಆಫ್ ದಿ ಐಡಿಯಾಸ್ ಡಿಸೈನ್ ವೈಸು ಈ ಸ್ಟ್ರೆಚ್ ಇರಲಿ, ಆ ಲ್ಯಾಟೆಂಟ್ ಇರಲಿ, ಆ ಡೋರ್ದಿರಲಿ, ಸೊ ಅದೆಲ್ಲ ನನ್ನ ವೈಫ್ದೇ ಐಡಿಯಾ ಇತ್ತು. ನಿಮ್ಮ ವೈಫ್ದು ಏನು? ನಿಮ್ಮ ವೈಫ್ ಅವ್ರ ಹೆಸರು ಶರ್ವಾಣಿ ಅಂತ. ಶರ್ವಾಣಿ ಅವ್ರು ಟ್ರಾವೆಲಿಂಗ್ ಮಾಡ್ತಾರೆ. ಓಕೆ ಓಕೆ ಓಕೆ. ಸೊ ಅವ್ರದ್ದೇ ಐಡಿಯಾ ಇತ್ತು. ಸೊ ಅದನ್ನು ನಾವು ಐಡಿಯಾ ಹೇಳುವಾಗ ಅವ್ರು ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ರು. ಮೇಡ್ ಬಿ ದ ಕರ್ವ್, ಆ ಲೇಟೆಂಟ್ ಇಲ್ಲಿ ಮುಂದೆ ಕರ್ವ್, ಅದರ ನಮ್ಮದೇ ಐಡಿಯಾ ಇತ್ತು. ಸೊ ದೇ ಹೆಲ್ಪ್ ಅಸ್ ಎಕ್ಸಿಕ್ಯೂಟ್ ಇಟ್. ದಟ್ಸ್ ದ ಬೆಸ್ಟ್ ಪಾರ್ಟ್. ಓಕೆ. ನಿಮ್ಮ ಪೇರೆಂಟ್ಸ್ ಎಲ್ಲ ಏನು ಇದಕ್ಕೆ ಇತ್ತು ಸರ್? ನಿಮಗೆಲ್ಲ ಇಷ್ಟ ಆಯ್ತಾ ಇವರು ಈ ಥರ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತಾ ನಿಮಗೆ? ಕಾನ್ಫಿಡೆನ್ಸ್. ನೀವು ಹೋಗಿದ್ರಾ RCC ಸರ್ ಏನೋ ಬಂದಿದ್ರೆ? ಹೌದು, ಫಸ್ಟ್ ವಿಸಿಟ್ ನೀವು ಹೋಗಿದ್ರಾ? ಫಸ್ಟ್ ವಿಸಿಟ್ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಓಕೆ. ಯಾಕೆ ಸರ್ RCC ಚೂಸ್ ಮಾಡೋದಕ್ಕೆ ಏನು ಕಾರಣ? ಸರ್ ಮಲ್ಟಿಪಲ್ ರೀಸನ್ಸ್ ಇತ್ತು. ಒನ್ ಆಫ್ ದ ಮೇಜರ್ ರೀಸನ್ ಇತ್ತು ಅಂದ್ರೆ, ಒನ್ ಅಫೋರ್ಡೆಬಿಲಿಟಿ ನೋಡಿದೆ. ಐ ಚೆಕ್ ವಿತ್ ಮಲ್ಟಿಪಲ್ ವೆಂಡರ್ಸ್, ಅಫೋರ್ಡೆಬಿಲಿಟಿ ಇತ್ತು. ಎರಡನೇದು, ನಾನು ಅದೇ ನಿಮ್ದು ಕನ್ನಡ ಕೂವರ ನಮ್ಮ ತಂದೆ ತುಂಬಾ ಫಾಲೋ ಮಾಡ್ತಿರ್ತಾರೆ, ಪೇಜ್ ಫಾಲೋ ಮಾಡ್ತಿರ್ತಾರೆ, RCC ಪೇಜ್ ಇರುತ್ತೆ. ಸೊ ನಾವು ಮಲ್ಟಿಪಲ್ ಪೇಜಸ್, ಯೂಟ್ಯೂಬ್ ವಿಡಿಯೋಸ್ ಚೆಕ್ ಮಾಡಿ ವಿ ವರ್ ಫೈನಲೈಸಿಂಗ್ ಇಟ್. ಐ ಮೀನ್ ಇಟ್ ವೆಂಟ್ ಇನ್ ಟು ಲಾಟ್ ಆಫ್ ರಿಸರ್ಚ್. ಸೊ ಫೈನಲಿ ನಾವು ಎಲ್ಲ ನೋಡಾದ್ಮೇಲೆ ಪ್ರೈಸ್ ವೈಸು, ಮತ್ತು ಡಿಸೈನ್ ವೈಸು, ಮತ್ತು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವೈಸು ವಿ ಥಾಟ್ RCC ಅಂದರೆ ನಮಗೆ ಬೆಸ್ಟ್ ಸೂಟ್ ಆಗುತ್ತೆ ಅಂತ. ನಿಮಗೆ ಬೆಸ್ಟ್ ಸರಿ ಅಂತ ಅನಿಸ್ತು. ಸೊ ಕ್ವಾಲಿಟಿನೂ ನೋಡಿದ್ರಿ, ಪ್ರೈಸಿಂಗು ನೋಡಿದ್ರಿ, ಅವ್ರದ್ದು ಕೆಪಾಸಿಟಿನೂ ನೋಡಿದ್ರಿ. ಕರೆಕ್ಟ್. ಇವೆಲ್ಲ ಬಂದರೆ ಸ್ವಲ್ಪ ತೂಗಿ ಮಾಡಿನೇ ತಗೊಳ್ತೀವಿ. ಅಬ್ಸಲ್ಯೂಟ್ಲಿ. ಅಂದರೆ ಮನೆ ಕಟ್ಸೋದು ಅಂದರೆ ವರ್ಷಕ್ಕೆ ಒಂದ್ಸತಿ, ಕರೆಕ್ಟ್ ಸರ್, ಲೈಫ್ ಟೈಮಲ್ಲಿ ಒಂದ್ಸತಿ. ಸೊ ಹಳೆ ಮನೆ ನಾವು ಉಳ್ಕೊಂಡು, ಇದು ಒಂದು ಮೊದಲು ಒಂದು ಮನೆ ಇತ್ತು. ಆ ಮನೆಯಲ್ಲಿ 30 ವರ್ಷ 28 ವರ್ಷ ಉಳ್ಕೊಂಡಿದ್ವಿ. ಸೊ ನಮ್ಮ ನೆಕ್ಸ್ಟ್ ಗೋಲು ನನ್ನ ಮಗನೂ ಉಳ್ಕೋಬೇಕು ಇವೆನ್ಚುಲಿ. 50 years 60 years ಗೋಲ್ ಇಟ್ಕೋಬೇಕು. ಸೊ ಆ ಥರ ಮನೆ ಕಟ್ಸ್ಬೇಕು ಅಂದರೆ ಇಟ್ ಗೋಸ್ ಥ್ರೂ ಲಾಟ್ ಆಫ್ ರಿಸರ್ಚ್ ಫಾರ್ ಶ್ಯೂರ್. ಓಕೆ. ಸೊ ಇಲ್ಲಿನ ಸೈಟ್ ಇಂಜಿನಿಯರ್ ಯಾರಿದ್ರು ಸರ್ ನಿಮ್ಮ ಜೊತೆ? ಇಲ್ಲಿ ನಮಗೆ ಸೈಟ್ ಇಂಜಿನಿಯರ್ ಮಲ್ಟಿಪಲ್ ಪೀಪಲ್ ಇದ್ರು. ಇನಿಷಿಯಲಿ ನಮಗೆ ಒಬ್ರು ರೋಹಿತ್ ಅಂತ ಇದ್ರು. ರೋಹಿತ್ ಆದ್ಮೇಲೆ ಪ್ರಭಾಕರ್ ಅನ್ನೋರು ಇದ್ರು. ಪ್ರಭಾಕರ್ ಆದ್ಮೇಲೆ ಇವಾಗ ವಿವೇಕ್ ಅಂತ ಬಂದಿದ್ದಾರೆ. ವಿವೇಕ್ ಸರ್. ಓಕೆ. ಸೊ ಇವ್ರ ಜೊತೆ ನಿಮ್ಮ ಕಮ್ಯುನಿಕೇಶನ್ ಯಾವ ತರ? ಲೈಕ್ ರೆಗ್ಯುಲರ್ ಕಮ್ಯುನಿಕೇಶನ್ ಇರ್ತಿತ್ತಾ? ದಿನ ಅಪ್ಡೇಟ್ ಕೊಡೋದಿರ್ಬೋದು? ಫಾರ್ ಶೋರ್. ಅಂದ್ರೆ ನಮ್ದೊಂದು ಯೂಟ್ಯೂಬ್ ವಿಡಿಯೋ, ಸಾರಿ ವಾಟ್ಸ್ಆಪ್ ಗ್ರೂಪ್ ಮಾಡೋರು. ಆ ಗ್ರೂಪ್ ಅಲ್ಲಿ ದೇರ್ ಇಸ್ ಅನ್ ಹೈರಾರ್ಕಿ ಆಫ್ ಎಸ್ಕಲೇಷನ್. ಸೊ ಮನೆ ಕಟ್ಸೋದು ಅಂದ್ರೆ ದೇರ್ ಕ್ಯಾನ್ ಬಿ ಫ್ಯೂ ಕಾನ್ಫ್ಲಿಕ್ಟ್ಸ್, ಫಾರ್ ಶೋರ್, ಕಮ್ಮಿ ಆಗ್ಬೋದು. ಕರೆಕ್ಟ್ ಸರ್, ಕರೆಕ್ಟ್. ಸೊ ಆ ಥರನೂ ಒಂದು ಎಸ್ಕಲೇಷನ್ ಫೇಸ್ ಮಾಡಿದ್ರು. ಸೊ ದಟ್ ಲೆಟ್ಸೆ ನನಗೆ ಯಾವುದೋ ಒಂದು ಇಷ್ಟ ಆಗಲಿಲ್ಲ ಅಂದರೆ ನಾನು ಅವ್ರ ಜೊತೆನೇ ಇಂಜಿನಿಯರ್ ತಾನೇ ಮಾತಾಡಬೇಕು, ನೆಕ್ಸ್ಟ್ ಫೇಸ್ ಆಫ್ ಇಂಜಿನಿಯರ್ಗೆ ಹೋಗ್ಬೋದಾಗಿತ್ತು, ಆಮೇಲೆ ಪ್ರಾಜೆಕ್ಟ್ ಮ್ಯಾನೇಜರ್ ಹೋಗ್ಬೋದು. ಸೊ ಆ ಎಸ್ಕಲೇಷನ್ ಫೇಸ್ ಮಾಡಿದ್ರು. ಸೊ ಅದೆಲ್ಲ ಕಾನ್ವರ್ಸೇಷನ್ ಆಗ್ತಿತ್ತು, ಅದೆಲ್ಲ ಡಿಸ್ಕಷನ್ ಆಗ್ತಾಯಿತ್ತು. ಮತ್ತು ಇನಿಷಿಯಲ್ ಅಗ್ರಿಮೆಂಟಲ್ಲಿ ಇರುತ್ತಲ್ಲ, ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಬೀನ್ ಫಾಲೋಡ್ ಆಸ್ ಪರ್ ಅಗ್ರಿಮೆಂಟ್. ಸೊ ಏನು ಜಾಸ್ತಿ ಕನ್ಫ್ಯೂಷನ್ ಇರಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಏನು ಆಟೋ ಮೋಡಲ್ ಹೋಗ್ತಾ ಇರುತ್ತೆ. ಇಂಜಿನಿಯರ್ ಬರ್ತಾರೆ, ನೋಡ್ತಾರೆ, ಏನೇನು ಚೇಂಜಸ್ ಇದೆ ಮಾಡ್ತಾರೆ, ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾರೆ. ವಿ ಜಸ್ಟ್ ಟೆಲ್ ಎಸ್ ಆರ್ ನೋ. ಇಫ್ ವಿ ನೀಡ್ ಎನಿ ಚೇಂಜಸ್ ದೇ ಡೂ ದ ಚೇಂಜಸ್. ನಮ್ಮ ಪಾರ್ಟಿಸಿಪೇಷನ್ ಏನು ಜಾಸ್ತಿ ಬೇಕಾಗಲ್ಲ ಅಂತ ಹೇಳ್ತೀರಾ ನೀವು? ಅಬ್ಸಲ್ಯೂಟ್ಲಿ. ಹೌದೌದು. ಬಟ್ ನಮ್ದು ಪಾರ್ಟಿಸಿಪೇಷನ್ ಈ ಜಾಗದಲ್ಲಿ ಯಾಕೆ ಬೇಕಾಯ್ತು ಅಂದ್ರೆ, ಬಿಕಾಸ್ ಲಾಟ್ ಆಫ್ ಆಲ್ಟ್ರೇಷನ್ ನಾವು ಹೇಳಿರೋ ಪ್ರಕಾರ ನಮ್ಗೆ ಅದೇ ಬೇಕು, ಫೋಟೋ ಸ್ಟೋನೇ ಬೇಕು. ಅದರಲ್ಲೂ ಕೂಡ ಕೆಲವೊಂದು ಡಿಸೈನ್ಸ್ ಬೇರೆ ಕ್ರಿಯೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಇದಕ್ಕೆಲ್ಲ ನಿಮ್ಮ ಪಾರ್ಟಿಸಿಪೇಷನ್ ಇದು ಮುಂದೆ ಆಗಲಿ, ಆ ಟೈಲ್ಸ್ ಆಗಲಿ, ಈ ಟೆರಕೋಟಾ ಟೈಲ್ಸ್ ಹಾಕ್ಸೋದು. ಕರೆಕ್ಟ್. ಯಾಕಂದ್ರೆ ಇದೆಲ್ಲ ಅದು ಅಷ್ಟೇ, ಸಮ್ಟೈಮ್ಸ್ ಇವ್ರಿಗೂ ಫಸ್ಟ್ ಟೈಮ್ ಆಗ್ತಾ ಇರೋದು ಇದೆಲ್ಲ. ಇದು ಮತ್ತೆ ಮುಂದೆ ಆತಂಗುಡಿ ಬೇರೆ ಕರೆಕ್ಟ್. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ, ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಫ್ಲೋರಿಂಗ್ ಎಲ್ಲಿ ಸಿಗುತ್ತೆ, ಜಿಗ್ನಿಗೆ ಹೋಗಬೇಕಾಗಿತ್ತು, ಮಲ್ಟಿಪಲ್ ಪ್ಲೇಸಸ್ ಹೋಗಬೇಕಾಗಿತ್ತು. ಸೊ ದೋಸ್ ಥಿಂಗ್ಸ್ ಆರ್ ದೇರ್. ಬಟ್ ಅಟ್ ದೆನ್ ಎಕ್ಸಿಕ್ಯೂಷನ್ ಹೆಲ್ಪ್ ಬೇಕಾಗಿತ್ತಲ್ಲ. ಸೊ ದಟ್ ಎಕ್ಸಿಕ್ಯೂಷನ್ ಪರ್ಫೆಕ್ಟ್ ಆಗಿ ಮಾಡಿದ್ರು. ಸರ್ ನಿಮಗೆ ಏನನ್ಸುತ್ತೆ, ಇಲ್ಲಿ ಅಂತ ಬರ್ತಾ ಇರುವಂಥ ಇಂಜಿನಿಯರ್ಗಳಿರ್ಬೋದು, ನೀವು ಸ್ವಲ್ಪ ಫ್ರೀ ಇರ್ತಿದ್ರಿ, ಬರ್ತಿದ್ರಿ, ಮಾತಾಡ್ತಿದ್ರಿ ರೆಗ್ಯುಲರ್ ಆಗಿ, ಹೆಂಗೆ ವರ್ಕರ್ಸ್ ಎಲ್ಲ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋರ ನಿಮ್ಮ ಜೊತೆಲಿ? ಅಪ್ಡೇಟ್ ಮಾಡ್ತಿದ್ರೆ ಪ್ರತಿದಿನ ಏನು ಬಂತು, ಏನು ಕತೆ? ವಾಟ್ ಅಬೌಟ್ ಮಟೀರಿಯಲ್ಗಳು? ಬರೋ ಮಟೀರಿಯಲಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತಿತ್ತು ಸರ್ ನಿಮಗೆ? ಒಳ್ಳೊಳ್ಳೆ ಮಟೀರಿಯಲ್ ಹಾಕೋರ? ಓಕೆ ಓಕೆ ಸರ್. ಸಿಮೆಂಟ್ ಆಗಲಿ, ಬಟ್ ಟೈಲ್ಸ್ ಯಾವುದಾದ್ರೂ ಅಷ್ಟೇ
ಒಳ್ಳೆ ಕ್ವಾಲಿಟಿನೇ ಬರೋದು. ಸೊ ಎಂಡ್ ಆಫ್ ದ ಡೇ ಹ್ಯೂಜ್ ಅಮೌಂಟನ್ನೇ ನೀವು ಸ್ಪೆಂಡ್ ಮಾಡಿದ್ದೀರಾ. ಸೊ ಇಷ್ಟು ನಾವು ಮಾಡಿರೋದು ನಾವು ಸ್ವಲ್ಪನೂ ಹಾಳು ಮಾಡಿಲ್ಲ, RCC ಕೊಟ್ಬಿಟ್ಟು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಆಬ್ಸಲ್ಯೂಟ್ಲಿ ವರ್ತ್ ಅನ್ಸುತ್ತೆ ಫಾರ್ ಶ್ಯೂರ್. ಅಂದರೆ ನಾವು ಹೇಳಿರೋ ಥರ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಸೊ ಐ ಮೀನ್ ಪ್ರೈಸಲ್ಲಿ ಅಂದರೆ ನಾವು ಎಕ್ಸ್ಟ್ರಾ ಅಡಿಷನ್ ಮಾಡಿರೋ ಕಾರಣ ಅವ್ರು ಕೊಟ್ಟಿರೋ ಕೊಟೇಷನ್ಗೆ ಮೇಲೆ ಕೆಳಗೆ ಫಾರ್ ಶ್ಯೂರ್ ಆಗೇ ಆಗುತ್ತೆ ವಿದೌಟ್ ಅ ಡೌಟ್. ಸೊ ಬಟ್ ಎಕ್ಸಿಕ್ಯೂಷನ್ ವೈಸು ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ದೇ ಹ್ಯಾವ್ ಡೆಲಿವರ್ಡ್ ಅಟ್ ದ ಎಂಡ್. ದೋ ದೇರ್ ಆರ್ few plus and minus here and there, which is okay because of but I am very happy with whatever execution that it has. ಸೊ ನೀವು ಅನ್ಕೊಂಡಿರೋ ಥರ ಎಸ್ಪೆಷಲಿ ನಿಮ್ಮ ಫಾದರ್ ಎಲ್ಲ ಅನ್ಕೊಂಡಿರ್ತಾರೆ ಮನೆ ಬಂದಿದೆ ಸರ್. Absolutely. ವೈಫು ಅವ್ರೇನು ಪ್ಲಾನ್ ಮಾಡಿದ್ರು ಆ ಥರ ಮನೆ ಬಂದಿದೆ. Absolutely. ಅಂಡ್ ಮನೆ ಓಪನಿಂಗ್ ದಿನ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಊರಿಂದನೂ ಬಂದಿರ್ತಾರೆ ಎಲ್ಲ. ಏನು ಹೇಳಿದ್ರು ಸರ್ ಇಲ್ಲಿ ಬಂದು? ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ದೇ ಫೆಲ್ಟ್ ಹೋಮ್. ಯಾಕಂದರೆ ನಮ್ಮ ತಂದೆ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಬೆಂಗಳೂರಿಗೆ ಬಂದವರು. ಸೊ ಅವ್ರ ಹಳೆ ಮನೆಯಲ್ಲೂ ತುಂಬ ಜನ ಬಂದು ಹೋಗೋರಿದ್ರು. ಸೊ ಅವರು ವಾಪಸ್ ಬಂದು ಓಕೆ ಏಳಿಗೆ ನೋಡಿ, ಈ ಮನೆ ನೋಡಿ ಖುಷಿ ಪಟ್ರು, ತುಂಬ ಖುಷಿ ಪಟ್ರು. ಉಡುಪಿಯಿಂದ ಬಂದ್ರು, ಇಲ್ಲಿ ಉಡುಪಿ ಫೀಲೇ ಇದೆ ಅವರಿಗೆ. ಎಲ್ಲ ಇಷ್ಟಪಟ್ರ? RCCಗೆ ನಾವು ರೆಕಮೆಂಡ್ ಮಾಡಿದ್ರೆ ಇಲ್ಲ ಎಲ್ಲರಿಗೂ? ಆಬ್ಸಲ್ಯೂಟ್ಲಿ. ಬಟ್ ನಮ್ಮೂಲ ಊರವ್ರ ಕಡೆಯವರ ಕಾರಣ ಐ ಥಿಂಕ್ RCCಗೂ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿಗೆ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಇಲ್ಲಿ ಅವರು ಅಲ್ವಾ ರೆಕಮೆಂಡ್ ಮಾಡಿದ್ರೆ ಎಲ್ರಿಗೂ? ಹೌದಾ ಸರ್? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವ್ರಿಗೆ ವರ್ಕ್ ಕೊಡ್ಬೋದಾ? ಅದೆಷ್ಟೇ ಕಷ್ಟದ ಕನ್ಸ್ಟ್ರಕ್ಷನ್ ಇದ್ರು ಕೂಡ ಮಾಡಿಕೊಡ್ತಾರ ಅವರು? ಆಬ್ಸಲ್ಯೂಟ್ಲಿ 100% RCCಗೆ ರಿಲೈ ಮಾಡ್ಬೋದು. ಫ್ಲೆಕ್ಸಿಬಲ್ ಇದ್ದಾರೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಎಕ್ಸಿಕ್ಯೂಷನಲ್ಲಿ ಆನ್ ಟೈಮ್ ಡೆಲಿವರಿ ಮಾಡ್ತಾರೆ ಆ್ಯಂಡ್ ರೆಸ್ಪಾನ್ಸಿವ್ ಇದ್ದಾರೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಒನ್ ಈಸ್ ನಾಟ್ ರೆಸ್ಪಾಂಡಿಂಗ್, ದೆರ್ ಇಸ್ ಅ ಗುಡ್ ಹೈರಾರ್ಕಿ ವಿಚ್ ಯು ಕ್ಯಾನ್ ಫಾಲೋ. ಸೊ RCC ವಿಲ್ ಆಲ್ವೇಸ್ ಬಿ ವಿತ್ ಯು ವಿತ್ ಕನ್ಸ್ಟ್ರಕ್ಷನ್, ಆಫ್ಟರ್ ಕನ್ಸ್ಟ್ರಕ್ಷನ್ ಆರ್ ಬಿಫೋರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿಮಗೂ ಸರ್ ಥ್ಯಾಂಕ್ ಯು ಸರ್. ವೀಕ್ಷಕರು ಇವಾಗ ಮೇಲ್ಗಡೆ ಇದ್ದೀವಿ. ಸೊ ಇದು ಎಂಟ್ರೆನ್ಸ್ ಬರ್ತಾ ಇದ್ದಾಗೆ ನೋಡಿ, ಇಲ್ಲೊಂದು ರೂಮು, ಇಲ್ಲೊಂದು ರೂಮು, ಇಲ್ಲೊಂದು ರೂಮು, ಟೋಟಲಿ 3 ರೂಮ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಓಪನಿಂಗನ್ನು ತೋರಿಸ್ಬಿಡ್ತೀನಿ. ಆವಾಗಲೇ ತೋರಿಸ್ದಲ್ಲ, ಟೆರಾಕೋಟಾ ಟೈಲ್ಸನ್ನು ಹಾಕಿದ್ದಾರೆ. ಮೇಲ್ಗಡೆ ಇಲ್ಲಿ ಸ್ಕೈ ವ್ಯೂ ನೋಡಿ ಇಲ್ಲಿ. ಸೊ ಇಲ್ಲಿಂದನೇ ನೀವು ಲಿವಿಂಗನ್ನು ಆಕ್ಸೆಸ್ ಮಾಡ್ಬೋದು. ಯಾರು ಕರಿಬೇಕು ಮಾಡಬೇಕು ಅಂದರೆ ಫಸ್ಟು ದೊಡ್ಡದಾಗಿರೋಂಥ ಒಂದು ರೂಮನ್ನು ತೋರಿಸ್ತೀನಿ. ಈ ರೂಮು 20 ಫೀಟ್ ಬೈ 12 ಫೀಟ್ ಇದೆ ವೀಕ್ಷಕರೇ. ಸೊ ಇದು ಜನರಲ್ ರೂಮು, ಯಾವುದೇ ಯೂಸ್ ಅಂತ ಏನೂ ಇನ್ನೂ ಇಲ್ಲ. ಬೇಕಾದರೆ ಇಲ್ಲಿ ಒಂದು ಹೋಮ್ ಥಿಯೇಟ್ರನ್ನ ಇಲ್ಲಿ ಡೆಫಿನೆಟ್ಲಿ ಹಾಕೋಬೋದು. ಸೊ ಇಲ್ಲಿ ವಾಕಿನ್ ವಾರ್ಡ್ರೋಬ್ ವೀಕ್ಷಕರೇ, ಟ್ಯಾನ್ ಬ್ರೌನಲ್ಲಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ವಿತ್ ವುಡನ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ವಾಕಿನ್ ವಾರ್ಡ್ರೋಬ್ ಇದು. ಸೊ ಇಲ್ಲೂ ಕೂಡ ಅಷ್ಟೇ ಕೋಟಾನ ಫಿನಿಶಿಂಗನ್ನು ತೊಗೊಂಡಿದ್ದಾರೆ. ಸಾಲಿಡ್ ವುಡ್ ಫ್ಲಶ್ ಡೋರನ್ನು ಇಂಟಿಗ್ರೇಷನ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್, ಆ್ಯಕ್ಚುಲಿ ಥರ್ಡ್ ಬೆಡ್ರೂಮ್ ಇದು, 3ನೇ ಬೆಡ್ರೂಮು. ಸೊ ಇದು ನಿಮಗೆ ಆಲ್ಮೋಸ್ಟ್ 18 ಫೀಟ್ ಬೈ 12 ಫೀಟ್ ಬರುತ್ತೆ. 12 to 13 ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇದಕ್ಕೂ ಅಷ್ಟೇ ವಾಕಿನ್ ವಾರ್ಡ್ರೋಬ್ ಇದೆ ನೋಡಿ. ಇದೇನೇ ವಾಕಿನ್ ವಾರ್ಡ್ರೋಬು ವಿತ್ ಅಟ್ಯಾಚ್ ವಾಶ್ರೂಮು. ಇಲ್ಲೂ ಅಷ್ಟೇ ಈ ವಾಶ್ರೂಮ್ ಮಾತ್ರ ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಸೊ ಆಲ್ಮೋಸ್ಟ್ ನಿಮಗೆ 8 ಫೀಟ್ ಬೈ 9 ಫೀಟ್ ಬರುತ್ತೆ. ಕೆಳಗಡೆ ಸದ್ರಲ್ಲಿ ತೊಗೊಂಡಿದ್ದಾರೆ. ಕಂಪ್ಲೀಟ್ ಟೈಲ್ಸ್ ಎಲ್ಲ ನೋಡ್ಬೋದು, ಯೂನಿಕ್ ಟೈಲ್ಸ್ ಇಂಟಿಗ್ರೇಷನ್ನು. ಸೊ ಇಲ್ಲೊಂದು ವಾಶ್ ಮಿಷಿನ್ನು, ಕಮೋಡು, ಡೈವರ್ಟ್ರು ಎಲ್ಲ ಜಾಗ್ವಾರ್ ಫಿನಿಶಿಂಗನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ತುಂಬ ಹ್ಯೂಜ್ ಆಗಿದೆ, 8 ಫೀಟ್ ಬೈ 9 ಫೀಟು. ಆ್ಯಂಡ್ ಜೊತೆಯಲ್ಲಿ ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬು. ವಾರ್ಡ್ರೋಬ್ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಬೇಜು ಮತ್ತು ಗ್ರೇ ಫ್ಯಾಮಿಲಿನೇ ಎಲ್ಲ ಯೂಸ್ ಮಾಡಿರುವಂಥದ್ದು. ಸೊ ಇದು ವುಡನ್ ಇಂಟಿಗ್ರೇಷನ್. ಓಕೆ, ಸೊ ಫ್ಲೂಟೆಡ್ ಪ್ಯಾನಲ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸಾಲಿಡ್ ವುಡ್ನ ಡ್ಯುಯಲ್ ಡೋರನ್ನು ತೊಗೊಂಡಿದ್ದಾರೆ. ಓಪನ್ ಆಗುತ್ತೆ. ನನಗೆ ಆಶ್ಚರ್ಯ ಆಗ್ತದೆ, 77 ಲಕ್ಷದಲ್ಲಿ ನಿಜವಾಗ್ಲೂ ಇಷ್ಟೊಂದೆಲ್ಲ ಮಾಡಿದಾರಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಬಾಲ್ಕನಿ, ಈ ಬಾಲ್ಕನಿ ಕೆಳಗಡೆ ಬಾಲ್ಕನಿಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ಓಕೆನಾ? ಬಟ್ ಆದರೆ ಎಲ್ಲ ಸೇಮೇನೆ ಆ್ಯಸ್ ಇಟ್ ಇದು. ಸ್ವಲ್ಪ ದೊಡ್ಡದಾಗಿದೆ ಕೂಡ. ಕಂಪ್ಲೀಟ್ ಲ್ಯಾಟ್ರೈಟ್ ಸ್ಟೋನ್ ಇಂಟಿಗ್ರೇಷನು, ಕೆಳಗಡೆ ಕೋಟಾ ಸ್ಟೋನು. ಎಷ್ಟು ಯುನೀಕ್ ಆಗಿದೆ ನೋಡ್ರಿ, ನೋಡೋದಕ್ಕೇ ತುಂಬ ಚೆನ್ನಾಗಿದೆ. ಓಕೆ, ಜೊತೆಯಲ್ಲಿ ಈ ರೀತಿ ಟೀ ಕುಡ್ನ ಡೋರ್ಗಳು, ಸಾಲಿಡ್ ವುಡ್ ಡೋರು, ಮಾಗನಿ ಫಿನಿಶ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಸ್ಮಾಲಾಗಿ ಒಂದು ಸ್ಟಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಫ್ಲಶ್ ವುಡ್ ಡೋರು 7 to 8,000 rupees ಆಗುತ್ತೆ. ಓಕೆ, ಇಲ್ಲಿ 3ನೇ ರೂಮು. ಸೊ ಇದು ಚಿಕ್ಕದಿದೆ, ಇದು ಆಲ್ಮೋಸ್ಟ್ 9 ಫೀಟ್ ಅಥವಾ 10 ಫೀಟ್ ಬೈ 8 ಫೀಟ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಇದೆ ವೀಕ್ಷಕರೇ. ಆ್ಯಂಡ್ ಈ ಡೋರ್ ನೋಡಿ, ಇದು ಕೂಡ ಅಷ್ಟೇ ಸಾಲಿಡ್ ವುಡ್ ಡೋರು. ಇಲ್ಲಿ ರಫ್ ಕೋಟಾ ಸ್ಟೋನ್ನ ಹಾಕಿರುವಂಥದ್ದು. ಆ್ಯಂಡ್ ಎದುರುಗಡೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಲ್ಯಾಟ್ರೈಟ್ ಫಿನಿಷನ್ನು ತೊಗೊಂಡಿದ್ದಾರೆ. ಲೈಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಬಂದಿದೆ. MS ಮತ್ತು ವುಡನ್ ಇಂಟಿಗ್ರೇಷನ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ವೆರಿ ನೈಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಫ್ಲೋರ್ ಅಂತ ಬಂದಾಗ ಇಷ್ಟೇ 3 ಬೆಡ್ರೂಮ್ಸು ಸೈಡ್ ಬೈ ಸೈಡು. ಆ್ಯಂಡ್ ಇದು ನಿಮಗೆ ಆಲ್ಮೋಸ್ಟ್ ಆಗಿ ಒಂದು ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು ರೆಕ್ಟ್ಯಾಂಗಲ್ ಆಗಿರುವಂಥ ರೂಮ್ ವೀಕ್ಷಕರೇ. ಸೊ ಬನ್ನಿ ಮೇಲೆ ಹೊರಟೋಗ್ಬಿಡೋಣ. ಸ್ಟೇರ್ ಕೇಸ್ ಎಲ್ಲವೂ ಕೂಡ ಅಷ್ಟೇ 3 ಫೀಟ್ ಸ್ಟೇರ್ ಕೇಸು. ಆ್ಯಂಡ್ ಇಲ್ಲಿ ಕೋಟಾದ್ದು ನೋಡಿ, ಇದು ಕೋಟಾದಲ್ಲೇ ನಿಮಗೆ ಇದನ್ನು ತೊಗೊಂಡಿರುವಂಥದ್ದು. ಸ್ಟೇರ್ ಕೇಸ್ ಹಾಕ್ಕೊಂಡಿದ್ದಾರೆ. ಸೈಡ್ ಇರ್ಬೋದು ರೈಲಿಂಗ್ಸು, ಪ್ರತಿಯೊಂದು ಕೂಡ ಸ್ಕರ್ಟಿಂಗ್ಸು, ಈ ಕಡೆ ರೇಲಿಂಗ್ಸು MS ಮತ್ತು ವುಡ್. ಅವಾಗಿಂದ ಹೇಳ್ತಾನೆ ಇದ್ದೀನಿ ನಾನು ಆ್ಯಕ್ಚುಲಿ. ಬನ್ನಿ ಮೇಲೆ ಹೊರಟೋಗ್ಬಿಡೋಣ. ಸ್ನೇಹಿತರೆ, ಇವಾಗ ಟೆರಸ್ಗೆ ಬಂದುಬಿಡೋಣ ಮೇಲ್ಗಡೆ. ಸೊ ಇಲ್ಲಿ ಒಂದು ಸೇಫ್ಟಿ MS ಡೋರನ್ನು ಮಾಡಿದ್ದಾರೆ. ಇಲ್ಲಿ ವಾಟರ್ ಪ್ರೂಫಿಂಗ್ ಪೇಂಟನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಪರ್ಗೋಲ. ಹೊರಗಡೆಯಿಂದನೇ ನಾನು ತೋರಿಸಿದೆ ತಾನೆ, ಮ್ಯಾಂಗ್ಳೂರ್ ಹಂಚನ್ನು ಹಾಕಿಬಿಟ್ಟು ಮಾಡಿರುವಂಥ ಪರ್ಗೋಲ. ಡಬಲ್ ಹಂಚ್ ಹಾಕಿಲ್ಲ ಇಲ್ಲಿ, ಸೊ ಅಗತ್ಯ ಇಲ್ಲ ಮೇಲ್ಗಡೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಗೆಟ್ ಟುಗೆದರ್ಗೆ, ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಒಳ್ಳೆ ಜಾಗ ಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ಅಷ್ಟೇ ಒಂದು ಬಾಲ್ಕನಿ ಥರ ನೀವು ಯೂಸ್ ಮಾಡ್ಕೋಬೋದು.
ಆ್ಯಂಡ್ ಈ ಕಡೆ ಬಂದರೆ ಕಂಪ್ಲೀಟಾಗಿ ಬಟ್ಟೆ ತೊಳೆಯೋದಕ್ಕೆ ಬಟ್ಟೆ ಒಣಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಕೈ ವ್ಯೂ ಅಲ್ಲಿ ನೋಡಿದ್ರಲ್ಲ. ಆ್ಯಂಡ್ ಮೇಲೆ ಹೋಗೋದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ 2000 ಲೀಟರ್ನ ಟ್ಯಾಂಕನ್ನು ಹಾಕಿಬಿಟ್ಟು ಸೋಲಾರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಸೋಲಾರ್ಗೆ ಪ್ಲಂಬಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಟ್ ಒಳ್ಳೆ ಬಜೆಟಲ್ಲಿ ಇರಬೇಕು. ನೋಡಿರಿ, ಮನೇನೇ ಆಲ್ಮೋಸ್ಟ್ 1.5 ಕೋಟಿ ಅನಿಸುತ್ತೆ. ಬಟ್ ಆದರೆ ಇಲ್ಲಿನ ಬಜೆಟ್ ಆಗಿರುವಂಥದ್ದು 77 ಲ್ಯಾಕ್, 77 ಲಕ್ಷದಲ್ಲಿ ಮಾಡಿದ್ದಾರೆ. ಬಟ್ ಇಂಟೀರಿಯರ್ ಎಕ್ಸ್ಟ್ರಾ ಆ್ಯಂಡ್ ಅಷ್ಟೇ ಅಲ್ಲದೆ ಆ್ಯಡ್-ಆನ್ಸ್ಗಳು ಕೂಡ ಕೆಲವೊಂದು ಇದೆ ಅಂತ ಹೇಳ್ಬೋದು. ಬಟ್ ಬೇಸಿಕ್ ಏನು ಅಗ್ರಿಮೆಂಟ್ ಆಗಿರುತ್ತೆ ಅದು 77 ಲ್ಯಾಕಲ್ಲಿ ಆಗಿರುವಂಥ ಮನೆ ವೀಕ್ಷಕರೇ. 60/40 ಸೈಟಲ್ಲಿರುವಂಥ ಈ ಮನೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ನಿಮಗೂ ಕೂಡ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.